ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಹುಣಸೆ ಹಣ್ಣಿನ ಪಾನಕ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಹುಣಸೆ ಹಣ್ಣಿನ ಪಾನಕ ತುಂಬ ಸುಸ್ತಾದಾಗ, ತಲೆ ಸುತ್ತುವಿಕೆ ಇದ್ದಾಗ ಮತ್ತು ಈ ಬೇಸಿಗೆಯಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬ ತಂಪು ಅನಿಸುತ್ತೆ ದೇಹಕ್ಕೆ. ಓಕೆನಾ? ಇದಕ್ಕೆ ಬೇಕಾಗಿರೋ ವಸ್ತುಗಳು: ಹುಣಸೆ ಹಣ್ಣು ಗಿವುಚ್ ಇಟ್ಕೊಂಡಿರೋದು, ಅದರ ರಸ ತೆಗೆದಿಟ್ಕೊಂಡಿರೋದು ಹುಣಸೆ ಹಣ್ಣಿಂದು, ಇದು ಬೆಲ್ಲ, ಇದು ಏಲಕ್ಕಿ ಪುಡಿ ಬೇಕು. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಥರ ಏಲಕ್ಕಿ ಇಟ್ಕೊಂಡಿದ್ದೀನಿ. ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಮಿಕ್ಸಿನಲ್ಲಿ ಎಲ್ಲ ಪಾನಕಗಳಿಗೂ ಆಗುತ್ತೆ. ಓಕೆನಾ? ನೋಡಿ, ಹುಣಸೆ ಹಣ್ಣಿನ ರಸವನ್ನು ಗ್ಲಾಸಿಗೆ ಹಾಕಿಬಿಟ್ಟು ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಮಿಕ್ಸ್ ಆಗಿದೆ. ಇದರಲ್ಲಿ ನೋಡಿ, ಎಷ್ಟು ಬೇಕಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ರೆ ನೋಡಿ ರೆಡಿ ಆಯಿತು ಹುಣಸೆ ಹಣ್ಣಿನ ಪಾನಕ. ಕಡಿಮೆ ವಸ್ತುಗಳಲ್ಲಿ ತಂಪಾದ, ದೇಹಕ್ಕೆ ತಂಪೆನಿಸುವ ಹುಣಸೆ ಹಣ್ಣಿನ ಪಾನಕ ರೆಡಿ ಆಯಿತು. ಓಕೆನಾ? ಇದನ್ನು ಯಾರಾದರೂ ಬಿಸಿಲಿಂದ ಬಂದ ತಕ್ಷಣ ಅಥವಾ ಬಿಸಿಲಿಗೆ ಓಡಾಡಿದರೆ, ಬಿಸಿಲಲ್ಲಿ ಓಡಾಡ್ತಾರಲ್ಲ ಅವರಿಗೆಲ್ಲ ತಲೆ ಸುತ್ತುವಿಕೆ ಹಾಗಾಗುತ್ತೆ, ಸುಸ್ತಾಗುತ್ತೆ ಅಂತಾರಲ್ವ, ಅವರಿಗೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹುಣಸೆ ಹಣ್ಣಿನ ಪಾನಕ ಕುಡಿಯೋದ್ರಿಂದ ಅವರ ಸುಸ್ತು, ತಲೆ ಸುತ್ತುವಿಕೆ ಕಡಿಮೆ ಆಗುತ್ತೆ ಅಂತ ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಈ ಹುಣಸೆ ಹಣ್ಣಿನ ಪಾನಕ ಕುಡೀಲಿ, ನಾನು ವಿಡಿಯೋ ನೋಡೋರೆಲ್ಲರೂ ಕುಡೀಲಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಈ ಹುಣಸೆ ಹಣ್ಣಿನ ಪಾನಕ ಮಾಡಿದ್ದೀನಿ. ಕುಡೀರಿ, ಓಕೆನಾ? ಮಾಡಿಕೊಂಡು ಈ ಹುಣಸೆ ಹಣ್ಣಿನ ಪಾನಕ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.